DVG ಅವರ ಈ ಒಂದು ಸಾಲು ನಿಮ್ಮ ತಲೆಯೊಳಗಿನ ಗೊಂದಲವನ್ನ ಕೇವಲ 2 ನಿಮಿಷದಲ್ಲಿ ನಿಲ್ಲಿಸಬಹುದು. ಹೌದು, ನಾವು ದಿನವಿಡೀ ಯಾವುದೋ ನೆಪದಲ್ಲಿ ಒದ್ದಾಡ್ತೀವಿ, ರಾತ್ರಿ ನಿದ್ದೆ ಇಲ್ಲದೆ ಫ್ಯೂಚರ್ ಬಗ್ಗೆ ಯೋಚಿಸ್ತೀವಿ. ಆದರೆ ಶತಮಾನದ ಹಿಂದೆ DVG ಅವರು ಬರೆದ ಒಂದು ಸಣ್ಣ ಸಾಲು ನಿಮ್ಮ ಇಂದಿನ ಎಲ್ಲ ಓವರ್ ಥಿಂಕಿಂಗ್ಗೆ ಉತ್ತರ ಕೊಡುತ್ತೆ ಅಂದರೆ ನೀವು ನಂಬ್ತೀರಾ? ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಮನಸ್ಸು ಅದೆಷ್ಟು ಹಗುರ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಜ್ಞಾನ ನಿಮ್ಮ ಲೈಫನ್ನು ಚೇಂಜ್ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ನಮ್ಮ ಅತಿ ದೊಡ್ಡ ಶತ್ರು ಯಾರು ಗೊತ್ತಾ? ನಮ್ಮ ಪಕ್ಕದ ಮನೆಯವರಲ್ಲ, ಆಫೀಸಿನ ಬಾಸ್ ಅಲ್ಲ, ಅದು ನಮ್ಮದೇ ತಲೆ ಒಳಗಡೆ ದಿನವಿಡೀ ಓಡ್ತಾ ಇರೋ ಆ ಗೊಂದಲದ ಗೂಡು. ಕೆಲಸದ ಟೆನ್ಷನ್, ರಿಲೇಷನ್ಶಿಪ್ ಕಾಂಪ್ಲಿಕೇಶನ್ಸ್, ಅಥವಾ ನನ್ನ ಲೈಫ್ ಏನಾಗುತ್ತೋ ಅನ್ನೋ ಭಯ. ಬೇರೆಯವರ ಇನ್ಸ್ಟಾಗ್ರಾಮ್ ನೋಡಿ ನಮ್ಮನ್ನು ನಾವು ಕಂಪೇರ್ ಮಾಡ್ತೀವಿ. ಅವ್ರು ಗೆದ್ರು, ನಾನು ಇಲ್ಲೇ ಇದ್ದೀನಿ ಅಂತ ಒದ್ದಾಡ್ತೀವಿ. ಈ ಆತಂಕ ಇದೆಯಲ್ಲ, ಅದು ನಮ್ಮನ್ನು ಬದುಕೋದಕ್ಕೆ ಬಿಡಲ್ಲ, ಸರಿಯಾಗಿ ಊಟ ಮಾಡಕ್ಕೆ ಬಿಡಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡಲ್ಲ. ನೀವು ಒಬ್ಬರೇ ಇದ್ದಾಗ ಈ ಯೋಚನೆಗಳ ಸದ್ದು ಇನ್ನೂ ಜಾಸ್ತಿ ಕೇಳುತ್ತೆ ಅಲ್ವಾ? ಆದರೆ ಇದೆಲ್ಲದಕ್ಕೂ ಪರಿಹಾರ ನಮ್ಮ ಹಿರಿಯರು ಆಗಲೇ ಕೊಟ್ಟು ಹೋಗಿದ್ದಾರೆ. DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಅದ್ಭುತ ಮಾತು ಹೇಳ್ತಾರೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಇದನ್ನ ಕೇಳಿದ ಕೂಡಲೇ ನಮಗೇನೋ ಒಂದು ನೆಮ್ಮದಿ ಸಿಗತ್ತೆ. ಇದರ ಅರ್ಥ ಅಷ್ಟು ಆಳವಾಗಿದೆ. ಬೆಟ್ಟದ ಅಡಿಯಲ್ಲಿ ಹುಲ್ಲಾಗು ಅಂದ್ರೆ ವಿನಯದಿಂದ ಇರು ಅಂತ, ಮನೆಗೆ ಮಲ್ಲಿಗೆ ಆಗು ಅಂದ್ರೆ ಪ್ರೀತಿ ಹಂಚು ಅಂತ, ಇನ್ನು ವಿಧಿ ಅಂದ್ರೆ ಹಣೆ ಬರಹ ಕಷ್ಟಗಳ ಮಳೆ ಸುರಿಸಿದಾಗ ನೀನ್ ಕಲ್ಲಾಗು ಅಂದ್ರೆ ಅಲುಗಾಡದ ಧೈರ್ಯವಂತನಾಗು ಅಂತ. ಈ 2 ಸಾಲುಗಳಲ್ಲಿ ನಿಮ್ಮ ಲೈಫ್ನ ಪ್ರತಿಯೊಂದು ಟೆನ್ಷನ್ಗೂ ಮದ್ದಿದೆ. ಈಗ ಇದನ್ನೇ ಬಳಸಿ ನಾವೊಂದು ಮೈಂಡ್ ಆಡಿಟ್ ಮಾಡೋಣ. ಅಂದ್ರೆ ನಿಮ್ಮ ಮನಸ್ಸಿನ ಕಸವನ್ನ ಹೊರಹಾಕೋ 4 ಸ್ಟೆಪ್ಸ್ ಇಲ್ಲಿದೆ. ಮೊದಲನೇ ಸ್ಟೆಪ್, ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಸರಳತೆಯ ಪವರ್. ನಮ್ಮ ಆತಂಕಕ್ಕೆ ಅತಿ ದೊಡ್ಡ ಕಾರಣ ನಮ್ಮ ಈಗೋ. ನಾನು ದೊಡ್ಡವನಾಗಬೇಕು, ಎಲ್ಲರೂ ನನ್ನನ್ನು ನೋಡಿ ಬೆರಗಾಗಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ನೆನ್ಪಿಡಿ, ದೊಡ್ಡ ಮರಗಳು ಬಿರುಗಾಳಿಗೆ ಮುರಿದು ಬೀಳ್ತವೆ, ಆದರೆ ನೆಲದ ಮೇಲಿರುವ ಹುಲ್ಬಾಗುತ್ತೆ, ಬಿರುಗಾಳಿ ಹೋದ್ಮೇಲೆ ಮತ್ತೆ ನಗುತ್ತೆ. ಉದಾಹರಣೆಗೆ, ಆಫೀಸ್ನಲ್ಲಿ ಯಾರೋ ನಿಮ್ಮನ್ನ ಟೀಕಿಸಿದ್ರೆ ಅಥವಾ ಅಮ್ಮ ಬೈದ್ರೆ ಅಲ್ಲಿ ವಾದ ಮಾಡೋಕೆ ಹೋಗಬೇಡಿ. ಆ ಕ್ಷಣಕ್ಕೆ ಹುಲ್ಲಿನಂತೆ ಬಾಗ್ಬಿಡಿ. ಅದು ನಿಮ್ಮ ಸೋಲಲ್ಲ, ಅದು ನಿಮ್ಮ ಜಾಣತನ. ಬಗ್ಗೋದು ಅಂದ್ರೆ ಸೋಲಲ್ಲ, ಬದುಕುಳಿಯೋದು ಅಂತ ಅರ್ಥ. ಅನಗತ್ಯ ಈಗೋ ತೋರಿಸಿ ನೀವು ಇವತ್ತು ಎಷ್ಟು ನೆಮ್ಮದಿ ಕಳ್ಕೊಳ್ತಿದ್ದೀರಾ? 2ನೇ ಸ್ಟೆಪ್, ಮನೆಗೆ ಮಲ್ಲಿಗೆ ಆಗು ಅಂದ್ರೆ ಪಾಸಿಟಿವ್ ವೈಬ್ಸ್. ನಮ್ಮ ಮನಸ್ಸು ಕೆಟ್ಟಿರೋಕೆ ಕಾರಣ ಏನು ಗೊತ್ತಾ? ನಾವು ಬೇರೆಯವರಿಂದ ಏನೋ ನಿರೀಕ್ಷೆ ಮಾಡ್ತೀವಿ. ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ, ಅವರು ಬೈದ್ರು ಅಂತ ಚಿಂತೆ ಮಾಡ್ತೀವಿ. ಆದರೆ ಮಲ್ಲಿಗೆ ಹೂವಿನ ಕೆಲಸ ಏನು? ಅದು ಯಾರನ್ನೂ ಏನನ್ನೂ ಕೇಳಲ್ಲ, ಸುಮ್ಮನೆ ಸುಗಂಧ ಕೊಡುತ್ತೆ ಅಷ್ಟೇ. ನೀವು ಕೂಡ ಅಷ್ಟೇ, ನಿಮ್ಮ ಮನೆಯಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಇರುವಾಗ ಪ್ರೀತಿ ಕೊಡಿ. ನಿರೀಕ್ಷೆ ಇಲ್ಲದೆ ಸಹಾಯ ಮಾಡಿ. ಯಾವಾಗ ನೀವು ಕೊಡೋದಕ್ಕೆ ಶುರು ಮಾಡ್ತೀರೋ ಆಗ ನಿಮ್ಮೊಳಗಿನ ಖಾಲಿ ಇರೋ ಫೀಲಿಂಗ್ ಮಾಯ ಆಗುತ್ತೆ. ಪ್ರೀತಿ ಕೊಟ್ಟವನು ಯಾವತ್ತೂ ಬಡವನಾಗಲ್ಲ. ಇವತ್ತು ಯಾರ ಮುಖದಲ್ಲಿ ನೀವು ನಗು ಮೂಡಿಸಿದ್ರಿ? ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಯವರೆಗೆ ನಿಮಗೆ ಅರ್ಥ ಆಗ್ತಿದ್ರೆ, ನೆಮ್ಮದಿ ಕೊಡ್ತಿದ್ರೆ, ದಯವಿಟ್ಟು ಈಗಲೇ ಇದನ್ನು ಸೇವ್ ಮಾಡಿಟ್ಕೊಳ್ಳಿ. ಯಾಕಂದರೆ ನಾಳೆ ನಿಮಗೆ ಮತ್ತೆ ಆತಂಕ ಆದಾಗ ಈ ಮಾತುಗಳು ನೆನಪಾಗಬೇಕು. ಹಾಗೆಯೇ ನಿಮ್ಮ ಒಬ್ಬ ಅತ್ಯಂತ ಆತ್ಮೀಯ ಸ್ನೇಹಿತ ಯಾರು ತುಂಬ ಸ್ಟ್ರೆಸ್ನಲ್ಲಿದ್ದಾರೋ ಅವರಿಗೆ ಈಗಲೇ ಇದನ್ನು ಶೇರ್ ಮಾಡಿ. ನಾವು ಹಂಚ್ಕೊಳ್ಳೋ ಒಂದು ಸಣ್ಣ ಜ್ಞಾನ ಇನ್ನೊಬ್ಬರ ಲೈಫ್ ಕಾಪಾಡಬಹುದು. ಸರಿ, ಈಗ 3ನೇ ಸ್ಟೆಪ್ ನೋಡೋಣ. 3ನೇ ಸ್ಟೆಪ್, ಕಲ್ಲಾಗು ಕಷ್ಟಗಳ ಮಳೆಯಲ್ಲಿ ಅಂದರೆ ಎಮೋಷನಲ್ ಸ್ಟ್ರೆಂತ್. ಜೀವನ ಅಂದ ಮೇಲೆ ಕಷ್ಟ ಬಂದೇ ಬರುತ್ತೆ. ಸಾಲ ಇರಬಹುದು, ಅನಾರೋಗ್ಯ ಇರಬಹುದು, ಅಥವಾ ಫೇಲ್ಯೂರ್ ಇರಬಹುದು. ಅದು ವಿಧಿ ಸುರಿಸೋ ಮಳೆ. ಅದನ್ನು ನಿಲ್ಲಿಸೋಕೆ ನಮ್ಮ ಕೈಯಲ್ಲಾಗಲ್ಲ. ಆದರೆ ಆ ಮಳೆಯ ಕೆಳಗೆ ನಾವು ಕಲ್ಲಾಗಿ ನಿಲ್ಬಹುದು ಅಲ್ವಾ? ಕಲ್ಲು ಕರಗಲ್ಲ, ಅಲುಗಾಡಲ್ಲ. ಪರಿಸ್ಥಿತಿ ಕೆಟ್ಟದಾಗಿದ್ದಾಗ ನನ್ನಿಂದ ಆಗಲ್ಲ ಅಂತ ಅಳ್ಬೇಡಿ. ಕಲ್ಲಂತೆ ಗಟ್ಟಿಯಾಗಿರಿ. ಈ ಸಮಯ ಕೂಡ ಕಳೆದು ಹೋಗುತ್ತೆ ಅಂತ ನಂಬಿ. ಕಷ್ಟಗಳು ನಿಮ್ಮನ್ನು ಅಳಿಸಬಾರ್ದು, ಬದಲಾಗಿ ಹದಗೊಳಿಸಬೇಕು. ಸಣ್ಣ ಸಣ್ಣ ವಿಷಯಕ್ಕೆ ನಿಮ್ಮ ಮನಸ್ಸು ಅಲುಗಾಡ್ತಿದ್ಯಾ ಅಥವಾ ಕಲ್ಲಂತೆ ಗಟ್ಟಿಯಾಗಿದೆಯಾ? 4ನೇ ಸ್ಟೆಪ್, ಬೆಲ್ಲ ಸಕ್ಕರೆ ಆಗು ಅಂದರೆ ಸಿಹಿಯಾದ ಮಾತು. DVG ಹೇಳ್ತಾರೆ, ಎಲ್ಲರ ಜೊತೆ ಬೆಲ್ಲದಂತೆ ಸಿಹಿಯಾಗಿ ಬೆರೆತು ಹೋಗು ಅಂತ. ನಾವು ನಮ್ಮ ಪ್ರಾಬ್ಲಮ್ಸ್ ಬಗ್ಗೆ ದಿನವಿಡೀ ಕಂಪ್ಲೇಂಟ್ ಮಾಡ್ತಾ ಹೋದರೆ ನಮ್ಮ ಮನಸ್ಸು ಕಹಿ ಆಗುತ್ತೆ. ಅದರ ಬದಲು ಸಿಹಿಯಾಗಿ ಮಾತಾಡಿ ನೋಡಿ. ನಿಮ್ಮ ಒಳಗಿನ ಕಹಿ ತಾನೇ ಕಮ್ಮಿ ಆಗುತ್ತೆ. ಯಾವುದೋ ಹಳೆ ದ್ವೇಷ ಅಥವಾ ಕಹಿ ನೆನಪನ್ನು ಇಟ್ಕೊಂಡು ಓವರ್ ಥಿಂಕ್ ಮಾಡಬೇಡಿ. ಅದನ್ನು ಸಕ್ಕರೆಯಂತೆ ಕರಗಿಸ್ಬಿಡಿ. ನಿಮ್ಮ ಮಾತು ಸಿಹಿಯಾಗಿದ್ದರೆ ಜೀವನದ ಕಹಿದಾರಿ ಸುಲಭವಾಗುತ್ತೆ. ನೀವು ಕಹಿ ನೆನಪುಗಳನ್ನು ಹಿಡ್ಕೊಂಡು ಕೂತಿದ್ದೀರಾ ಅಥವಾ ಪ್ರೀತಿಯಿಂದ ಕರಗಿಸ್ತಿದ್ದೀರಾ? ನೋಡಿ ಸ್ನೇಹಿತರೆ, ನಾನು ನಿಮ್ಮಂತೆಯೇ ಒದ್ದಾಡಿದವಳು. ನನಗೂ ರಾತ್ರಿಗಳು ನಿದ್ದೆ ಇಲ್ಲದೆ ಕಾಡಿವೆ. ಆದರೆ ಈ ಕಗ್ಗದ ಸಾಲುಗಳನ್ನು ದಿನಾ ಒಂದು ಮಂತ್ರದಂತೆ ನೆನಪಿಸಿಕೊಳ್ಳಿ. ಬದುಕು ತುಂಬ ಸಿಂಪಲ್,
ನಾವೇ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೋತೀವಿ. ಯಾರು ಏನೇ ಅಂದರೂ ಪರವಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡಿ. ನೆಮ್ಮದಿ ಅನ್ನೋದು ಹೊರಗಡೆ ಎಲ್ಲಿಯೂ ಸಿಗಲ್ಲ. ಅದು DVG ಹೇಳಿದ ಈ ಬ್ಯಾಲೆನ್ಸ್ನಲ್ಲಿ ಮಾತ್ರ ಇದೆ. ನಾನು ಅನ್ನೋ ಅಹಂಕಾರ ಬಿಡಿ, ಬದುಕು ಹೂವಿನಂತೆ ಅರಳುತ್ತೆ. ನೆನ್ಪಿಡಿ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ನಿಮ್ಮ ಈ ಟೆನ್ಷನ್ ಕೂಡ ಅಲ್ಲ. ಹಾಗಾಗಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಎಲ್ಲವೂ ಸರಿ ಹೋಗುತ್ತೆ. ಮಂಕುತಿಮ್ಮನ ಕಗ್ಗ ಕೇವಲ ಪುಸ್ತಕವಲ್ಲ, ಅದು ನಮ್ಮ ಲೈಫ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಹಿಂದೆ ಈ ಮೈಂಡ್ ಆಡಿಟ್ ಸ್ಟೆಪ್ಸ್ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಿ. ಯಾವ ವಿಷಯ ನಿಮ್ಮ ಆತಂಕವನ್ನು ಸ್ವಲ್ಪನಾದರೂ ಕಡಿಮೆ ಮಾಡಿತು ಅಂತ ಕಾಮೆಂಟ್ ಮಾಡಿ. ಇಂಥ ಅದ್ಭುತ ಜೀವನ ಪಾಠಗಳಿಗಾಗಿ ಈಗಲೇ ನಮ್ಮನ್ನು ಫಾಲೋ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಹುಲ್ಲಾಗಿ ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗಿರಿ.